ಯಾವ ಮಣ್ಣಾದರೂ ಓಕೆನಾ ಅದು? ಇದು ಎಂಥ ಮಣ್ಣಿದ್ರು ನಾವು ಟೆಸ್ಟ್ ಮಾಡ್ತೀವಿ ಫಸ್ಟು. ಚಿಕ್ಕಬಳ್ಳಾಪುರ ಸುತ್ತು ಏನು ಮಣ್ಣಿದೆಯಲ್ಲ ಇದೆಲ್ಲನೂ ಯೂಸ್ ಆಗುತ್ತೆ. ಆದರೆ ಕಪ್ಪು ಮಣ್ಣು ನಾರ್ತ್ ಕರ್ನಾಟಕ ಎಲ್ಲ ಇರಲ್ಲ, ಅದರಲ್ಲಿ ಕಷ್ಟ. ಆದರೆ ನಮ್ಮ ಮಣ್ಣು ಚೆನ್ನಾಗಿದೆ, ಇದರಲ್ಲಿ ಆರಾಮಾಗಿ ಮಾಡ್ಬೋದು. ಇದು ಲೈಫ್ ಇರುತ್ತೆ, ಇದು ಪ್ಲಾಸ್ಟ್ರಿಂಗ್ ಬೇಕಿಲ್ಲ, ಇದೇ ಲೈಫ್, ಇದು ಹಂಗೆ ಇರುತ್ತೆ. ಇದು ಹಿಂಗಿದ್ರೇ ಒಳ್ಳೆಯದು. ಮತ್ತೆ ಇದು ನೀರು ತೊಗೊಳಲ್ಲ ಅಂತೀರಾ? ಅಂದರೆ ಇದ್ರ ಮೇಲೆ ಒಂದು ಕೋಟ್ ಹಾಕ್ತೀವಿ, ಅದು ಎಷ್ಟು ವರ್ಷ ಆದರೂ ಎರೋಷನ್ ಆಗಲ್ಲ. ಕೋಟ್ ಯಾವ ಥರ ಬರುತ್ತೆ ಅದು? ಇದು ಕೋಟ ಯಾವ ಥರ ಹಾಕ್ತೀವಿ ಅಂದರೆ ಪೇಂಟ್ ಹಾಕಲ್ಲ. ಪೇಂಟ್ ಹಾಕಿದ್ರೆ ಏನಾಗುತ್ತೆ, ಈ ತೂತುಗಳು ಮುಚ್ಚೋಗುತ್ತೆ. ಇದರಲ್ಲಿ ಮೈಕ್ರೋ ಪೋರ್ಸ್ ಇರುತ್ತೆ, ಅದೇನು ಮಾಡುತ್ತೆ, ಇದರಲ್ಲಿ ತಾಪಮಾನ ರೆಗ್ಯುಲೇಟ್ ಮಾಡುತ್ತೆ. ಹೊರಗೆ ಬಿಸಿ ಇದ್ದಾಗ ಒಳಗೆ ತಣ್ಣಗಿರುತ್ತೆ, ಹೊರಗಡೆ ಚಳಿ ಇದ್ದಾಗ ಇದು ಚಳಿ ಇದೆ, ಮನೆ ಒಳಗೆ ಬೆಚ್ಚಗಿರುತ್ತೆ, ಹಳೆ ಮಣ್ಣಿನ ಮನೆ ಥರ. ಈ ಕೋಟ್ ಹಾಕೋದೇನೆಂದರೆ ಅದೊಂದು ಕೆಮಿಕಲ್, ಅದೇನು ಮಾಡುತ್ತೆ, ಇದರಲ್ಲಿ ತೂತುಗಳು ಮುಚ್ಚಲ್ಲ, ಆದರೆ ನೀರು ಅದ್ರೊಳಗೆ ಹೋಗೋಕ್ಕೆ ಬಿಡಲ್ಲ. ಹೈಡ್ರೋಫೋಬಿಕ್ ಕೋಟ್ ಅಂತ ಅದು ಹಾಕಿದ್ರೆ ಇದು ಲೈಫು ಚೆನ್ನಾಗಿರುತ್ತೆ, ಅದ್ರ ಗುಣನೂ ಹಂಗೆ ಇರುತ್ತೆ. ಜೊತೆ ಇಟ್ಕೊಂಡು ಅದು ಡ್ಯಾಮೇಜ್ ನಮಸ್ಕಾರ, ನನ್ನ ಹೆಸರು ರಕ್ಷಿತ್ ಅಂತ. ನಾನು ಇಂಜಿನಿಯರ್, ಸಿವಿಲ್ ಇಂಜಿನಿಯರ್ ಮತ್ತು ಕಾಂಟ್ರಾಕ್ಟರ್. ನಾವು ಚಿಕ್ಕಬಳ್ಳಾಪುರದಲ್ಲಿ ಮೊದಲ ಬಾರಿಗೆ ಇಟ್ಟಿಗೆನ ನಿಮ್ಮದೇ ಮನೆಗೆ ಬಂದು, ನಿಮ್ಮದೇ ಸೈಟಿಗೆ ಬಂದು ಇಟ್ಟಿಗೆಯನ್ನು ಮಾಡಿ ನಿಮಗೆ ಮನೆ ಕಟ್ಕೊಡೋಂಥ ಕೆಲಸ ಮಾಡ್ತಾಯಿದ್ದೀವಿ. ಇದು ನಮ್ಮ ಮಣ್ಣಿನ ಇಟ್ಟಿಗೆ ಮಾಡೋಂಥ ಮಿಷಿನ್, ಮಡ್ ಬ್ಲಾಕ್ ಮೇಕಿಂಗ್ ಮಿಷಿನ್ ಇದು. ಇದನ್ನು ನಿಮ್ಮ ಸೈಟಿಗೆ ತಂದು ಅಲ್ಲೇ ಇದು ಫೌಂಡೇಶನ್ಗೆ ಅಗಿತೀವಿ, ಮತ್ತು ಸಂಪ್ ಮಾಡೋದಕ್ಕೆ ಅಥವಾ ಕಾಂಪೌಂಡ್ ಗೋಡೆಗಾಗಿ ಅಗಿತೀವಲ್ವ, ಅದೇ ಮಣ್ಣಿಂದ ಇಟ್ಟಿಗೆ ಮಾಡಿ ಅಲ್ಲೇ ಮನೆ ನಿರ್ಮಾಣ ಮಾಡೋಂಥ ಪ್ಲ್ಯಾನ್ ಇಟ್ಕೊಂಡಿದ್ದೀವಿ. ಆ ಥರ ಅಲ್ಲೇ ಇಟ್ಟಿಗೆಯಿಂದ ಕನ್ಸ್ಟ್ರಕ್ಷನ್ ಮಾಡ್ತೀವಿ ನಾವು ಈ ರೀತಿ. ಮತ್ತು ಇದು ಸಂಪೂರ್ಣ ಮಣ್ಣಿನ ಇಟ್ಟಿಗೆ, ಇದು ನೀರಲ್ಲಿ ಕರಗೋದಿಲ್ಲ ಮತ್ತು ಪ್ಲಾಸ್ಟ್ರಿಂಗ್ ಅಥವಾ ಪೇಂಟಿಂಗ್ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ. ಇದನ್ನು ನಾವು 15 ದಿನ ಕ್ಯೂರಿಂಗ್ ಮಾಡ್ತೀವಿ. ಇದರಲ್ಲಿ ಮಣ್ಣು, ಮರಳು ಮತ್ತು ಸಿಮೆಂಟ್ ಇರುತ್ತೆ. 10%ಗಿಂತ ಕಡಿಮೆ ಸಿಮೆಂಟ್ ಪ್ರಮಾಣ ಇರುತ್ತೆ. ಆದ್ದರಿಂದ ಇದು ನೀರಲ್ಲಿ ನಾವು 10 ವರ್ಷ ಅಥವಾ 100 ವರ್ಷ ನೀರಲ್ಲೇ ಇಟ್ಟರೂ ಕರಗೋದಿಲ್ಲ, ಇದು ಆ ಥರ ಬಾಳಿಕೆ ಬರುತ್ತೆ. ಮತ್ತು ಇದರಲ್ಲಿ ಸ್ವಭಾವ ಅಂದರೆ ಇದು ಹೊರಗಡೆ ಚಳಿ ಇದ್ದಾಗ ಮನೆಯೊಳಗೆ ಬೆಚ್ಚಗಿರುತ್ತೆ, ಈಗ ಬೇಸಿಗೆಯಲ್ಲಿ ಮನೆಯಲ್ಲಿ ತಂಪಾಗಿರುತ್ತೆ. ಆ ಥರ ವಿಪರೀತವಾದ ವಾತಾವರಣ ನಿರ್ಮಾಣ ಮಾಡುತ್ತೆ ಇದು ಹಳೆ ಮಣ್ಣಿನ ಮನೆ ಥರ. ಅದಕ್ಕೆ ನಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗುತ್ತೆ. ಮತ್ತು ಈಗ AC ಅಥವಾ ಫ್ಯಾನ್ ಇಂಥದ್ದು ಬಳಕೆ ಅಷ್ಟೊಂದು ಅವಶ್ಯಕತೆ ಇರೋದಿಲ್ಲ. ಅದಕ್ಕೆ ಇದು ಪರಿಸರ ಸ್ನೇಹಿ ಮನೆ ಮತ್ತು ಎಲ್ಲ ರೀತಿಯಲ್ಲೂ ಒಳ್ಳೆಯದಿದೆ. ಈ ಒಂದು ಇಟ್ಟಿಗೆಯಲ್ಲಿ ಎಷ್ಟು ವರ್ಷ ಬಾಳಿಕೆ ಬರುತ್ತೆ? ಇದು ಇಟ್ಟಿಗೆ ಇದು ಎಷ್ಟು ಕಲ್ಲಿದ್ದಂಗೆ ಇದೊಂದು ಸಲ ನಾವು ಮಿಷಿನಲ್ಲಿ ಈ ಮಿಶ್ರಣ ಹಾಕಿ ಪ್ರೆಸ್ ಮಾಡಿದಾಗ ಈ ಮಿಷಿನ್ 10 ಟನ್ ಪ್ರೆಷರ್ ಹಾಕುತ್ತೆ. 10 ಟನ್ ಪ್ರೆಷರ್ ಹಾಕಿ ಪ್ರೆಸ್ ಮಾಡಿದಾಗ ಇದು ಗಟ್ಟಿ ಆಗುತ್ತೆ. ಇದನ್ನು ಕ್ಯೂರಿಂಗ್ ಮಾಡಿದ್ಮೇಲೆ ಇದು ಒಂದು ಕಲ್ಲು ಆದಂಗೆ ಆಗಿಬಿಡುತ್ತೆ. ಇದು ಅಂದರೆ ಇದಕ್ಕೆ ಲೈಫ್ ಎಂಡ್ ಅಂತೇನೂ ಇಲ್ಲ. ಈಗ ಎಷ್ಟೋ ಸಾವಿರಾರು ವರ್ಷದ ಹರಪ್ಪ ಮೊಹಂಜೋದರೋ ಟೈಮಿನ ಇಟ್ಟಿಗೆಗಳು ಸಿಕ್ಕಿದೆಯಲ್ಲ, ಆ ಥರ ಇದು ಎಷ್ಟು ವರ್ಷ ಆದರೂ ಇದ್ರ ಲೈಫ್ ಎಂಡ್ ಅಂತ ಏನೂ ಇರೋಲ್ಲ. ಇದಕ್ಕೆ ಫಂಗಸ್ ಇನ್ಫೆಕ್ಷನ್ಸ್ ಅವೆಲ್ಲ ಏನೂ ಇರೋದಿಲ್ಲ? ಅಂದರೆ ಫಂಗಸ್ ಅಂದರೆ ನೀರು, ಅಂದರೆ ಇದನ್ನು ಯಾವ ರೀತಿ ಬಳಸ್ಬೇಕು ಹಂಗೆ ಬಳಸ್ಬೇಕಾಗ. ಅಂದರೆ ನೀರಲ್ಲಿ ಇಟ್ಟರೂ ಇದೇನಾಗಲ್ಲ, ಇಲ್ಲಿ ನೀರಲ್ಲೇ ಇಟ್ಟಿದ್ದೀವಿ, ಅದು ನೀರಲ್ಲೇ ಇದ್ರೂ ಏನಾಗಲ್ಲ. ಅಂದರೆ ಫಂಗಸ್ ನಮ್ಗೆ ಸಿಮೆಂಟ್ ಗೋಡೆ ಮೇಲೆ ಕೂಡ ಬರುತ್ತೆ ಅಥವಾ ಇನ್ಯಾವುದ್ರ ಮೇಲಾದರೂ ಬರುತ್ತೆ. ಆದರೆ ಅದನ್ನು ಯಾವ ರೀತಿ ನಾವು ನೋಡ್ಕೋಬೇಕು ಹಂಗೆ ನೋಡ್ಕೊಂಡ್ರೆ, ಈಗ ನಾವು ಇದಕ್ಕೆ ಬೇಕಾಗಿರೋಂಥ ವಾಟರ್ ಪ್ರೂಫಿಂಗು ಮತ್ತು ಯಾವುದೇ ಕ್ರಮ ಕೈಗೊಂಡಿರ್ತೀವಲ್ಲ, ಆಗ ಇದು ಏನು ಆ ಥರ ಇಶ್ಯೂಸ್ ಬರ್ದಂಗೆ ನಾವು ಮಾಡಬೇಕಾಗತ್ತೆ.
ಎಕ್ಸ್ಪೋಸ್ಡ್ ಮೇಸನ್ರಿ ಆಗಿರೋದ್ರಿಂದ, ಅಂದರೆ ಯಾವುದೇ ಪ್ಲಾಸ್ಟ್ರಿಂಗ್ ಮಾಡದೇ ಇರೋದ್ರಿಂದ ಹೊರಗಡೆ ಪೈಪ್ಗಳು ಅಥವಾ ಎಲೆಕ್ಟ್ರಿಕಲ್ ಲೈನ್ಸ್ ಬರೋದಕ್ಕಿಂತ ಒಳಗಡೆನೇ ಬರಬೇಕು ಅಂದರೆ ಅದಕ್ಕೆ ಕೂಡ ಇಟ್ಟಿಗೆಗಳಿದ್ದಾವೆ. ಇದೆಲ್ಲ ಎಲೆಕ್ಟ್ರಿಕಲ್ ಲೈನ್ಸು ಅಥವಾ ಪೈಪ್ಗಳು ಹೋಗೋದಕ್ಕೆ ಇರುವಂತಹ ಇಟ್ಟಿಗೆಗಳು. ಮತ್ತು ಇದು ಪ್ಲಿಂತ್ ಬೀಮ್ ಅಥವಾ ನಾವು ಲಿಂಟಲ್ ಹಾಕಬೇಕಿದ್ರೆ ಸೆಂಟ್ರಿಂಗ್ ಸಹಾಯದಿಂದ ಹಾಕ್ತೀವಿ. ಆದರೆ ಈ ಇಟ್ಟಿಗೆಯಲ್ಲೇ ರಾಡ್ಸ್ ಇಟ್ಟು ಲಿಂಟಲ್ ಅಥವಾ ಪ್ಲಿಂತ್ ಬೀಮ್ನ ಕ್ಯಾಸ್ಟ್ ಮಾಡ್ಬೋದು. ಇದರಿಂದ ನಮಗೆ ಕಾಂಕ್ರೀಟ್ನ ವೆಚ್ಚ ಕೂಡ ಕಡಿಮೆ ಆಗುತ್ತೆ ಮತ್ತು ಇದು ಮಾಡೋದಕ್ಕೂ ಸುಲಭ. ಮತ್ತು ಇದೆಲ್ಲ ಈಗ ಪಾನಿಪಟ್ಟಿ ಹಾಕ್ತೀವಲ್ಲ ಹೊರಗಡೆ ಕಿಟಕಿ ಆಚೆ, ಅದಕ್ಕೆಲ್ಲ ಈ ಥರ ಫ್ಲ್ಯಾಶಿಂಗ್ ಬ್ಲಾಕ್ ಅಂತೀವಿ, ಈ ಇಟ್ಟಿಗೆ ಯೂಸ್ ಮಾಡ್ಬೋದು. ಮತ್ತು ಪ್ಯಾರಾಫಿಟ್ ವಾಲ್ ಮೇಲೆ ಈ ರೀತಿಯ ಟ್ರಯಾಂಗಲ್ ಆದ ಇಟ್ಟಿಗೆನ ಯೂಸ್ ಮಾಡ್ಬೋದು. ಇದು ಮೇಲೆ ಇಟ್ಟಾಗ ಮಳೆ ಬಂದಿದ್ದು ಈ ಕಡೆ ಸುರಿದು ಹೋಗುತ್ತೆ, ಆದ್ದರಿಂದ ಇದು ಈ ಥರ ಇಟ್ಟಿಗೆ ಯೂಸ್ ಮಾಡ್ಕೋಬೋದು. ಈ ಥರ ಎಲ್ಲ ಅವಶ್ಯಕತೆಗಳಿಗೂ ಒಂದೊಂದು ಇಟ್ಟಿಗೆ ಇದೆ. ಈ ಥರ ಟೋಟಲ್ 80 ರೀತಿಯ ಇದು ಬೇರೆ ಬೇರೆ ಇಟ್ಟಿಗೆಗಳನ್ನು ನಾವು ತಯಾರಿಸ್ಬೋದು. ಇದು ಸೈಟಲ್ಲೇ ಮಾಡೋದ್ರಿಂದ ಈ ರೀತಿ ನಾವು ಕ್ರಿಯೇಟಿವ್ ಆಗಿ ಮನೆಯನ್ನು ನಿರ್ಮಾಣ ಮಾಡ್ಬೋದು. ಈ ಮಿಷಿನಲ್ಲಿ ನಾವು 80 ರೀತಿಯ ಇಟ್ಟಿಗೆಗಳನ್ನು ಮಾಡ್ಬೋದು. ಈಗ ಯಾವುದೇ ಸೆಂಟ್ರಿಂಗಿನ ಅವಶ್ಯಕತೆ ಇಲ್ಲದೆ ಮನೆಯನ್ನು ಕಟ್ಬೋದು. ಈಗ ಕಾಲಮ್ ಹಾಕಬೇಕಾದ್ರೆ ಈ ಥರ ಚಿಕ್ಕ ಬ್ಲಾಕ್ಸ್ ಇದೆ, ರೌಂಡ್ ಬ್ಲಾಕ್ಸ್ ಇದೆ. ಇದರಲ್ಲಿ 3 8 mm ರಾಡ್ ಇದ್ದರೆ ಸಾಕು. ಇದು ಹೊರಗಡೆ ಮನೆ ಮುಂದೆ ಪೋರ್ಟಿಗೆ ಹೋಗೋ ಪಿಲ್ಲರ್ ಆಗುತ್ತೆ. ಅಥವಾ ದೊಡ್ಡ ಪಿಲ್ಲರ್ಸ್ ಇದ್ದಾಗ, ದೊಡ್ಡ ಸ್ಪ್ಯಾನ್ ಇದ್ದಾಗ ಇದರಲ್ಲೊಂದು 4 12 mm ಅಥವಾ 16 mm ರಾಡ್ಸ್ ಹಾಕಿ ಇದರಿಂದಾನೇ ಪಿಲ್ಲರ್ ನಿರ್ಮಾಣ ಮಾಡ್ಬೋದು. ಕಾಂಕ್ರೀಟ್ನ ವೆಚ್ಚಕ್ಕಿಂತ 1/3 ಅಷ್ಟು ಕಡಿಮೆ ಆಗುತ್ತೆ ಈ ಥರ ಬ್ಲಾಕ್ಸಲ್ಲಿ ಪಿಲ್ಲರ್ ಮಾಡೋದ್ರಿಂದ. ಮತ್ತು ಸ್ಟ್ರೆಂತ್ ಅಷ್ಟೇ ಇರುತ್ತೆ. ಇದಕ್ಕೆ ಸೆಂಟ್ರಿಂಗ್ನ ಅವಶ್ಯಕತೆ ಕೂಡ ಇರೋದಿಲ್ಲ. ಅದೇ ರೀತಿ ಇವು ಬೇರೆ ಬೇರೆ, ಇದು 9 ಇಂಚ್ ಇಟ್ಟಿಗೆ ಮತ್ತು ಇದು 4.25 ಇಂಚು. ಮಣ್ಣಿನ ಇಟ್ಟಿಗೆ ಅಂದರೆ ನೀರಲ್ಲಿ ಕರಗೋಗುತ್ತೆ ಅನ್ನೋಂಥ ಕಲ್ಪನೆ ಇದೆ. ಆದರೆ ಇದು ಇಟ್ಟಿಗೆ ನಾವು 100 ವರ್ಷ ನೀರಲ್ಲಿ ಇಟ್ಟರೂ ಏನಾಗೋದಿಲ್ಲ. ಈ ಇಟ್ಟಿಗೆ ಪೂರ್ತಿ ಪ್ಯೂರ್ ಆಗಿರೋಂಥ ಇಟ್ಟಿಗೆ. ಇದು ನೀರಲ್ಲೇ ಇಟ್ಟಿದ್ದೀವಿ, ಪೂರ್ತಿ ಉಜ್ಜಿದ್ರು ಇದು ಯಾವುದೇ ರೀತಿ ಮಣ್ಣನ್ನು ಬಿಟ್ಕೊಡೋದಿಲ್ಲ. ಇದು ನೀರಲ್ಲೇ ನಾವು 100 ವರ್ಷ ಇಟ್ಟರೂ ಕೂಡ ಅದೇ ರೀತಿ ಇರುತ್ತೆ. ಇದು ಎಲ್ಲಿನೂ ಕರಗಿ ಅಥವಾ ಏನು ಫ್ಲಡ್ಸ್ ಆದರೂ, ಪ್ರವಾಹ ಬಂದರೂ ಅಥವಾ ಮನೆಯಲ್ಲಿ ನೀರಲ್ಲಿ ಮುಳುಗೋದ್ರೂ ಕೂಡ ಇದು ಮನೆಗೇನು ಅಫೆಕ್ಟ್ ಆಗಲ್ಲ.